ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದನ್ನು ನೋಡೋಣ. ಅವರ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಪ್ರೀತಿಯ ಸಂದೇಶಗಳು ನಿಮಗೋಸ್ಕರ ಏನಿದೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನೆಲ್ಲ ಮೆಸೇಜಸ್ ಅವ್ರ ಕಡೆಯಿಂದ ನಿಮಗೆ ಸಿಗುತ್ತೆ ಅನ್ನೋದನ್ನು ನೋಡೋಣ. ಗೈಸ್, ದಿಸ್ ಈಸ್ ಅ ಕಲೆಕ್ಟಿವ್ ರೀಡಿಂಗ್ ಆ್ಯಂಡ್ ಜನರಲ್ ರೀಡಿಂಗ್. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಓಕೆ, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಕ್ಯುರೇಟಾಗಿ ಪರ್ಸ್ನಲ್ ರೀಡಿಂಗ್ ಬೇಕು, 100% ಕ್ಲಾರಿಟಿ ಬೇಕು ಅಂದರೆ ಮಾತ್ರ ನೀವು ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಆ್ಯಂಡ್ ಗೈಸ್, ಕಮ್ಮಿಂಗ್ 10th ಮಾರ್ಚ್ ನಾನು ಒಂದು ಪವರ್ಫುಲ್ ವೆಬಿನಾರ್ನ ಮತ್ತೆ ಕಂಡಕ್ಟ್ ಮಾಡ್ತಾ ಇದ್ದೀನಿ. ದಟ್ ನಿಮ್ಮ ಒಂದು ಸ್ಪೆಸಿಫಿಕ್ ಪರ್ಸನ್ನ ಜೊತೆ ಮ್ಯಾರೇಜ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ವೆಬಿನಾರ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ ಪವರ್ಫುಲ್ ವೆಬಿನಾರ್ ಅಂತ ಹೇಳ್ಬಹುದು. ತುಂಬ ಪವರ್ಫುಲ್ಲಾಗಿ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ತುಂಬ ರಿಸರ್ಚ್ ಮಾಡಿ, ತುಂಬ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿ 100% ಪವರ್ಫುಲ್ ವೆಬಿನಾರ್ನ ನಿಮಗೆಲ್ರಿಗೂ ಕೊಡಬೇಕು ಅಂತ ನಾನು ತುಂಬ ರಿಸರ್ಚ್ ಮಾಡಿ ಎಫರ್ಟ್ ಹಾಕಿ ಈ ಒಂದು ವೆಬಿನಾರ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ನಿಮ್ಮೆಲ್ರಿಗೋಸ್ಕರ. ಸೊ ಈ ಒಂದು ಬೆನಿಫಿಟ್ನ ನೀವೆಲ್ಲರೂ ತೊಗೋಬೇಕು ಅಂತ ನಾನು ಭಾವಿಸ್ತೀನಿ, ಇಚ್ಛಿಸ್ತೀನಿ. ಓಕೆ, ಸೊ ಇಂಟ್ರೆಸ್ಟೆಡ್ ಇದ್ದರೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ನಿಮ್ಮ ಮದುವೆ ಅನ್ನೋದಾಗಬೇಕು. ಆ್ಯಂಡ್ ಯಾರು ಇನ್ನೂ ಸಿಂಗಲ್ಸ್ ಇದ್ದೀರಾ, ಒನ್ ಸೈಡೆಡ್ ಲವ್ ಇದೆ, ಕಮಿಟ್ಮೆಂಟ್ ಬೇಕು ಅಂದರೂ ಸಹ, ಅವ್ರ ಜೊತೆ ಮ್ಯಾರೇಜ್ ಕಮಿಟ್ಮೆಂಟ್ ಬೇಕು ಅಂದರೂ ಸಹ ಈ ಒಂದು ವೆಬಿನಾರ್ನ ನೀವು ಜಾಯಿನ್ ಆಗಬಹುದು. ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಾನು ವೆಬಿನಾರ್ ಡೀಟೇಲ್ಸ್ನ ಕಳಿಸ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ರೀಡಿಂಗ್. ಈ ಒಂದು ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ ಸ್ಟಾರ್ಟ್. ಸೊ ಶಫಲ್ ಮಾಡೋಣ. ಕೆಳಗಡೆ ಯಾವುದೆಲ್ಲ ಬೀಳುತ್ತೆ ಅದೆಲ್ಲ ನಿಮ್ಮ ಪರ್ಸನ್ ನೋಟ್ಸ್. ಓಕೆ ಓಕೆ ಸೊ ಗೈಸ್, ಇಷ್ಟೊಂದು ಸಿಕ್ಕಿದೆ ನಿಮಗೋಸ್ಕರ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ನೋಟ್ಸ್. ಲೆಟ್ ಸ್ಟಾರ್ಟ್. ಫಸ್ಟ್ ಮೆಸೇಜ್ ನಿಮಗೋಸ್ಕರ ಬರ್ತಾ ಇರೋದು, ಓಕೆ, ಐ ವಿಲ್ ಮ್ಯಾರಿ ಯು. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದನ್ನು ಹೇಳಬೇಕು ಅಂತ ಎಷ್ಟೊಂದು ಸತಿ ಅಂದ್ಕೊಳ್ತಾ ಇದ್ದಾರೆ, ಬಟ್ ಡೈರೆಕ್ಟಾಗಿ ಹೇಳಿಲ್ಲ. ಬಟ್ ಸ್ಟಿಲ್ ಮನಸ್ಸಲ್ಲಿ ಅವ್ರು ಅಂದ್ಕೊಳ್ತಾ ಇದ್ದಾರೆ ಐ ವಿಲ್ ಮ್ಯಾರಿ ಯು ಅಂತ ಹೇಳಬೇಕು ಅಂತ. ಸೊ ಆದಷ್ಟು ಬೇಗ ಅವರು ಮನಸ್ಸಲ್ಲಿ ಅಂದ್ಕೊಳ್ದೆ ಡೈರೆಕ್ಟಾಗಿ ಬಂದು ಹೇಳಿ ಅಂತ ನಾನು ಆಶಿಸ್ತೀನಿ. ಹೌ ಆರ್ ಯು, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಐ ವಾಂಟ್ ಯು ಸೋ ಬ್ಯಾಡ್ಲಿ ಇನ್ ಮೈ ಲೈಫ್ ಬಟ್ ಐ ಡೋಂಟ್ ನೋ ಹೌ ಟು ಟೆಲ್ ಯು ದಿಸ್. ಓಕೆ, ಈ ಪರ್ಸನ್ಗೆ ನೀವು ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದೀರಾ ಆ್ಯಂಡ್ ಅವ್ರ ಲೈಫಿಗೆ ನೀವು ತುಂಬ ಮುಖ್ಯ ಆಗಿದ್ದೀರಾ. ಬಟ್ ಯಾವ ರೀತಿ ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಇಲ್ಲಿ ಫ್ರೆಂಡ್ಶಿಪ್ಪಲ್ಲಿದೆ, ಇನ್ನೂ ರಿಲೇಷನ್ಶಿಪ್ ಆಗಿ ಕನ್ವರ್ಟ್ ಆಗಿಲ್ಲ. ಬಟ್ ಸ್ಟಿಲ್ ಕಳ್ಕೊಳ್ಳೋ ಭಯ ಇದೆ. ಅದಕ್ಕೋಸ್ಕರ ಫ್ರೆಂಡ್ಶಿಪ್ನ ಮತ್ತೊಂದು ಸ್ಟೆಪ್ ತೊಗೊಂಡು ಹೋದರೆ ಕಳ್ಕೊಳ್ತೀನಿ ಫ್ರೆಂಡ್ಶಿಪ್ನ ಅನ್ನೋ ಕಾರಣಕ್ಕೆ ಭಯ ಪಡ್ತಾ ಇರಬಹುದು. ಐ ನೀಡ್ ಯು ಇನ್ ಮೈ ಲೈಫ್. ಓಕೆ, ಈ ಪರ್ಸನ್ಗೆ ನೀವು ಅವ್ರ ಲೈಫಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಮಿ, ಯು ಆರ್ ಮೈ ಕಿಂಗ್ ಆರ್ ಕ್ವೀನ್ ಅಂತ ತಗೊಳ್ಳಿ. ಸೊ ಈ ಪರ್ಸನ್ ನಿಮ್ಮನ್ನ ಕಿಂಗ್ ಥರ ಫೀಲ್ ಮಾಡ್ತಾರೆ, ಕ್ವೀನ್ ಥರ ಫೀಲ್ ಮಾಡ್ತಾರೆ. ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ಮಲಗೋದಕ್ಕೂ ಮುಂಚೆ ಅವರ ಒಂದು ಥಾಟ್ ನೀವೇ ಆಗಿರ್ತೀರ. ನಿಮ್ಮ ಒಂದು ನೆನಪು ಅವ್ರಿಗೆ ಯಾವಾಗಲೂ ಇರುತ್ತೆ. ಲಾಸ್ಟ್ ಮಲಗೋಕ್ಕೂ ಮುಂಚೆ ಅಥವಾ ಎದ್ದ ತಕ್ಷಣ ನಿಮ್ಮ ನೆನಪೇ ಅವ್ರಿಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಟ್ರೂಲಿ ಮ್ಯಾಡ್ಲಿ ಡೀಪ್ಲಿ. ಈ ಪರ್ಸನ್ ನಿಮ್ಮನ್ನ ಟ್ರೂ ಆಗಿ ಡೀಪಾಗಿ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ತುಂಬ ಫ್ರೆಂಡ್ಲಿ ನೇಚರ್ ಅಂತ ಹೇಳ್ಬೋದು ಈ ಪರ್ಸನ್ದು. ಡ್ರೀಮ್ ಗರ್ಲ್ ಆರ್ ಡ್ರೀಮ್ ಬಾಯ್. ಈ ಪರ್ಸನ್ ನಿಮ್ಮನ್ನ ಡ್ರೀಮ್ ಗರ್ಲ್ ಥರ ಫೀಲ್ ಮಾಡ್ತಾರೆ, ಡ್ರೀಮ್ ಬಾಯ್ ಥರ ಫೀಲ್ ಮಾಡ್ತಾರೆ ಅಂತ ಹೇಳ್ಬಹುದು. ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು. ಓಕೆ, ನಾನು ಕೋಪದಲ್ಲಿದ್ದಾಗ, ನಾನಿನ್ನ ನೋಡಿದಾಗ ನನ್ನ ಕೋಪ ಕರಗಿ ನೀರಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಸತಿ ಅದು ಫೀಲ್ ಆಗಿದೆ ನಿಮಗೂ ಸಹ. ಯು ಆರ್ ಸೋ ಹ್ಯಾಂಡ್ಸಮ್ ಆರ್ ಬ್ಯೂಟಿಫುಲ್ ಅಂತ ತಗೊಳ್ಳಿ. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ನೀವು ಹ್ಯಾಂಡ್ಸಮ್ ಆಗಿದ್ದೀರಾ ಅಥವಾ ಬ್ಯೂಟಿಫುಲ್ ಆಗಿದ್ದೀರಾ ಅಂತ. ಯು ಕಂಟ್ರೋಲ್ ಮೈ ಹಾರ್ಟ್. ಓಕೆ, ಸೊ
ಸೊ ಅವರ ಹಾರ್ಟ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಬಹುದು. ನಿಮಗೆ ಸ್ವಲ್ಪ ಏನಾದ್ರೂ ಸಹ ಅವ್ರು ಸಹಿಸ್ಕೊಳ್ಳೋದಿಲ್ಲ. ಐ ಫೆಲ್ ಇನ್ ಲವ್ ವಿತ್ ಯುವರ್ ಹಾರ್ಟ್ ಆ್ಯಂಡ್ ನಾಟ್ ಯುವರ್ ಅಟೆನ್ಷನ್. ಐ ಲವ್ ಯುವರ್ ಲಾಟ್ಸ್. ಓಕೆ, ನಿಮ್ಮ ಒಂದು ಮನಸ್ಸನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮ ಅಟೆನ್ಷನ್ಸ್ಗೋಸ್ಕರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಇವರು ತುಂಬ ಹಾರ್ಟ್ಲಿ ತುಂಬ ಒಳ್ಳೆಯವರು ಅಂತ ಹೇಳಬಹುದು. ಆ್ಯಂಡ್ ತುಂಬಾ ಪ್ರೀತಿ ಮಾಡ್ತಾರೆ ಆ್ಯಂಡ್ ತುಂಬ ಸೆನ್ಸಿಟಿವ್ ಇದ್ದಾರೆ ಅಂತ ಹೇಳ್ಬೋದು ಈ ಪರ್ಸನ್. ವೆರಿ ಸೆನ್ಸಿಟಿವ್. ಏನಾದರೂ ನೀವು ಹೇಳಿದರೂ ಸಹ ತುಂಬ ಬೇಜಾರಾಗ್ತಾರೆ ಆ್ಯಂಡ್ ಪ್ರತಿಯೊಂದು ವಿಚಾರಗಳನ್ನು ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಬಹುದು. ಅಷ್ಟು ಎಮೋಷ್ನಲಿ ಸ್ಟ್ರಾಂಗ್ ಇಲ್ಲ, ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಅಂತ ಹೇಳ್ಬೋದು. ನಿಮ್ಮ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡೋ ವಿಧಾನಗಳು ಆ್ಯಕ್ಷನ್ಸ್ ಮುಖಾಂತರ ಇದೆ ಇವ್ರದ್ದು. ಆ್ಯಕ್ಷನ್ಸ್ ಮುಖಾಂತರ ಹೇಳ್ತಾರೆ, ವರ್ಡಿಂಗ್ಸ್ ಮುಖಾಂತರ ಹೇಳೋದಿಲ್ಲ. ಬಟ್ ನಿಮಗೆ ಕೆಲವ್ರಿಗೆ ಏನು ಹೇಳಲ್ಲ ಅಂತ ನಿಮಗೆ ಅನಿಸುತ್ತೆ. ಬಟ್ ಈ ಪರ್ಸನ್ ಅವರ ಆ್ಯಕ್ಷನ್ಸ್ ನಿಮ್ಮ ಹತ್ರ ಏನಿದೆ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಆವಾಗ ಅವರ ಟ್ರೂ ಫೀಲಿಂಗ್ಸ್ ಏನಿದೆ ಅದು ನಿಮಗೆ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ. ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್. ಓಕೆ, ನಿಮ್ಮ ಒಂದು ಸ್ಮೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ವುಡಂಟ್ ಹ್ಯಾವ್ ಸ್ಪೋಕನ್ ಇನ್ ಆ್ಯಂಗರ್. ಐ ಲವ್ ಯು. ನಾನು ಹಿಂಗೆ ಕೋಪದಲ್ಲಿ ಬೈಬಾರ್ದಾಗಿತ್ತು, ಮಾತಾಡಬಾರ್ದಾಗಿತ್ತು. ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್. ಮೋಸ್ಟ್ಲಿ ನೀವು ಇಲ್ಲಿ ಕೆಲವರು ಏನಾದರೂ ನಿಮ್ಮ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಈ ಒಂದು ರಿಲೇಷನ್ಶಿಪ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗಬೇಕು ಅಂದ್ಕೊಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನೀವೇನಾದರೂ ಡಿಸ್ಕಸ್ ಮಾಡ್ತಾ ಇದ್ರಿ. ಈ ಪರ್ಸನ್ಗೆ ಇನ್ನೂ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಆ್ಯಂಡ್ ಇಲ್ಲಿ ನೀವು ಕೆಲವರು ತುಂಬ ಸೈಲೆಂಟ್ ಆಗಿದ್ದೀರಾ, ನೀವು ಮಾತಾಡ್ತಾ ಇಲ್ಲ ಅಂದರೆ ಮಾತಾಡಿ, ನಿಮ್ಮ ಸೈಲೆನ್ಸ್ ಅವ್ರಿಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ರಿಯಲಿ ಗುಡ್ ಫೀಲಿಂಗ್. ಐ ನೆವರ್ ಫೀಲ್ಸ್ ಗುಡ್ ವೆನ್ ವಿ ಆರ್ಗ್ಯೂ, ಲೆಟ್ಸ್ ಸಾರ್ಟ್ ಔಟ್. ಓಕೆ, ಈ ಪರ್ಸನ್ಗೆ ನಿಮ್ಮ ಜೊತೆ ಜಗಳ ಆಡಿದ್ರೆ, ಆರ್ಗ್ಯುಮೆಂಟ್ಸ್ ಆದರೆ, ವಾದಗಳಾದರೆ ತಡೆಯೋದಕ್ಕಾಗಲ್ಲ. ಸೊ ಸರಿ ಮಾಡ್ಕೊಳ್ಳೋಣ, ಕ್ಯಾರಿ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಐ ಪ್ರಾಮಿಸ್ ಟು ಲವ್ ಯು ಫಾರ್ ಎವರ್. ಸೊ ಕಡೆಯವರೆಗೂ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಪರ್ಸನ್. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ಈ ಪರ್ಸನ್ ತುಂಬ ಎಕ್ಸೈಟ್ಮೆಂಟ್ ಇದೆ ಇವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯು ಮೇಕ್ ಮೀ ಸೋ ಹ್ಯಾಪಿ. ಓಕೆ, ನೀವು ಅವ್ರನ್ನ ತುಂಬ ಖುಷಿ ಪಡಿಸ್ತೀರಾ ಅಂತ ಹೇಳಬಹುದು. ನಿಮ್ಮನ್ನು ಮೀಟ್ ಆದರೆ ಸಾಕು ಈ ಪರ್ಸನ್ ತುಂಬ ಖುಷಿ ಆಗ್ತಾರೆ ಅಂತ ಹೇಳಬಹುದು. ಸೂನ್ ಐ ಗಾನ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಸೊ ಇಲ್ಲಿ ಏನಾದರೂ ಒನ್ ಸೈಡೆಡ್ ಇದ್ದೀರಾ, ಫ್ರೆಂಡ್ಶಿಪ್ಪಲ್ಲಿದ್ದೀರಾ ಆ್ಯಂಡ್ ಈ ಒಂದು ಫ್ರೆಂಡ್ಶಿಪ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂದರೆ ಅವ್ರ ಕಡೆಯಿಂದ ನೀವು ಪ್ರಪೋಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆದಷ್ಟು ಬೇಗ ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ತಾರೆ ಅಂತ ಹೇಳಬಹುದು. ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾಮಿಕ್ ರಿಲೇಷನ್. ಸೊ ಇಲ್ಲಿ ಕೆಲವ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ ಆ್ಯಂಡ್ ಕಾಮಿಕ್ಕು ಕೂಡ ಇದೆ. ಸೊ ಸಮ್ಟೈಮ್ಸ್ ಕಾಮಿಕ್ ಅಂದರೆ ಸಮ್ಟೈಮ್ಸ್ ಜಗಳಗಳು ಜಾಸ್ತಿ ಆಗುತ್ತೆ, ಸಮ್ಟೈಮ್ಸ್ ಯು ಫೀಲ್ ವೆರಿ ಟಾಕ್ಸಿಕ್, ಬಟ್ ಸಮ್ಟೈಮ್ಸ್ ಯು ಫೀಲ್ ವೆರಿ ರೊಮ್ಯಾಂಟಿಕ್ ಅಥವಾ ವೆರಿ ತುಂಬ ಇಂಟರ್ ಕನೆಕ್ಟೆಡ್ ಆಗಿದೆ, ತುಂಬ ಕನೆಕ್ಟಿವಿಟಿ ಇದೆ, ತುಂಬ ಪ್ರೀತಿ ಇದೆ, ತುಂಬ ಎಮೋಷನ್ಸ್ ಇದೆ ಅಂತ ಅನಿಸುತ್ತೆ. ಇಟ್ಸ್ ಆಲ್ ಅಬೌಟ್ ಲೈಕ್ ಪಾಸ್ಟ್ ಕರ್ಮಗಳಿರುತ್ತೆ. ಪಾಸ್ಟಲ್ಲಿ ನಿಮ್ಮ ಒಂದು ಸೋಲ್ ನಿಮ್ಮ ಒಂದು ಪರ್ಸನ್ ಸೋಲ್ಗೆ ತುಂಬ ಕನೆಕ್ಟ್ ಇದ್ದರೆ ಈ ಒಂದು ಇದರಲ್ಲೂ ತುಂಬ ಕನೆಕ್ಟ್ ಆಗಿರ್ತೀರ. ಆ್ಯಂಡ್ ಇಟ್ಸ್ ಅ ಸೋಲ್ಮೇಟ್ ಕನೆಕ್ಷನ್ ನಿಮಗೆ ಅದು ಬೇರೆ ಒಂದು ರೀತಿಯಲ್ಲೇ ಅದು ಒಂದು ಫೀಲ್ ನಿಮಗೆ ಕೊಡೋದಕ್ಕೆ ಶುರು ಮಾಡುತ್ತೆ. ಸೋಲ್ಮೇಟ್ ಕನೆಕ್ಷನಲ್ಲಿ ಒಂದು ಪಾಸ್ಟ್ ಇದರಲ್ಲಿ ತುಂಬಾ ಕನೆಕ್ಟಿವಿಟಿ ಇದ್ದಾಗ ಇಟ್ಸ್ ವೆರಿ ರೊಮ್ಯಾಂಟಿಕ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಾವು ಇನ್ನೊಂದು ದಿನ ನಾವು ಡಿಸ್ಕಸ್ ಮಾಡೋಣ. ಸೋಲ್ಮೇಟ್ ಮತ್ತು ಕಾಮಿಕ್ ರಿಲೇಷನ್ ಬಗ್ಗೆ ನಿಮಗೇನಾದರೂ ಡೀಪಾಗಿ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಆ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.